ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರ ಶುರುವಾಗಿದೆ. ಕೆರಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರ ಅಬ್ಬರ ಕೆರಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾದಂತಹ ಸ್ವಾಗತ ಸಿಕ್ಕಿದೆ. ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದಂತೆ ತಮಟೆ ಬಾರಿಸಿ ಹೂಮಳೆ ಸುರಿಸಿದ್ದಾರೆ ಜನ. ಕೆರಳ್ಳಿ ಗ್ರಾಮ ದೇವತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆಮೇಲೆ ಮಸೀದಿಗೆ ಭೇಟಿ ಕೊಟ್ಟಿದ್ದಾರೆ. ಕಲಬುರಗಿಯ ಸೇಡಂ ಮತಕ್ಷೇತ್ರದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಮತ ಭೇಟಿಗಿಳಿದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಹಲವು ಕಾಂಗ್ರೆಸ್ ನಾಯಕರು ಸಾಥನ್ನು ಕೊಟ್ಟಿದ್ದಾರೆ. ನೋಡಿ, ಹೊಸ ಮುಖ ಆದರೂ ಕೂಡ ಅನುಭವ ಇದೆ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಂದೆ ಇದ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ರು. ಈಗಲೂ ಕೂಡ ಅಷ್ಟೇ ಸರಳ ಸಜ್ಜನಿಕೆ ರಾಜಕಾರಣಿ, ಕ್ಲೀನ್ ಇಮೇಜ್ ಇರುವಂಥ ನಾಯಕ. ಯಾವುದೇ ರೀತಿಯಾದಂಥ ಆರೋಪಗಳಿಲ್ಲ ರಾಧಾಕೃಷ್ಣ ದೊಡ್ಡಮನಿಯವರ ಮೇಲೆ. ಅವರ ಮಾವ ಅಂದರೆ ಖರ್ಗೆ ಅವರು ಇಡೀ ದೇಶ ಸಂಚಾರ ಮಾಡಬೇಕಾಗಿರೋದ್ರಿಂದಾಗಿ ಅವರ ಅಳಿಯನಿಗೆ ಟಿಕೆಟ್ ಕೊಡಿಸಿದ್ರು. ಬಟ್ ಈಗ ಹೋದ ಕಡೆಯಲ್ಲೆಲ್ಲ ಅದ್ಧೂರಿಯಾದಂಥ ವೆಲ್ಕಮ್ ಸಿಗ್ತಾ ಇದೆ. ಕೆರಳ್ಳಿ ಗ್ರಾಮದಲ್ಲಿ ನೋಡಿ, ಜನರು ಬಹಳ ಪ್ರೀತಿಯಿಂದ ಅವ್ರನ್ನ ಬರಮಾಡಿಕೊಂಡ್ರು. ಗೆಲುವು ನಿಮ್ಮದೇ ಕಟ್ಟಿಟ್ಟ ಬುತ್ತಿ ಈ ಬಾರಿ ಅಂಥೇಳಿ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ನೋಡಿ, ಕಲಬುರಗಿಯಲ್ಲಿ ಈಗ ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ದೊಡ್ಡಮನಿ ಕಣದಲ್ಲಿದ್ದಾರೆ. ಜಿದ್ದಿನ ಅಖಾಡ. ಕಳೆದ ಬಾರಿ ಖರ್ಗೆ ಅವರು ಸೋತರು. ಆದರೆ ಈ ಬಾರಿ ಉಮೇಶ್ ಜಾಧವ್ ಶೂನ್ಯ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆರೋಪ. ಅದನ್ನು ಇಟ್ಕೊಂಡು ಪ್ರಚಾರವನ್ನು ಮಾಡ್ತಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಯವ್ರಿಗೆ ನೋಡಿ ಹೂವಿನ ಮಳೆ ಸುರಿಸಿದ್ದಾರೆ ಗ್ರಾಮಸ್ಥರು. ಅದರಲ್ಲೂ ಅದ್ಧೂರಿಯಾದಂಥ ಭರ್ಜರಿ ಪ್ರಚಾರ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಸ್ಥಳೀಯ ಶಾಸಕರು, ನಾಯಕರು ಎಲ್ಲರೂ ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಯವರು ಹೊಸ ಪರಿಚಯ, ಹೌದು ಹೊಸ ಮುಖ, ಆದರೆ ರಾಜಕೀಯ ಅವ್ರಿಗೆ ಹೊಸದಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ನಿರಂತರವಾಗಿ ರಾಜಕೀಯದಲ್ಲಿದ್ದಂಥವ್ರು. ನೋಡಿ, 45 ವರ್ಷ ಖರ್ಗೆ ಅವರು ರಾಜಕಾರಣ ಮಾಡಿದಂಥವ್ರು. ಆ ರಾಜಕಾರಣವನ್ನು ನೋಡಿದಂಥವರು ರಾಧಾಕೃಷ್ಣ ದೊಡ್ಡಮನಿಯವರು. ಅನುಭವ ಇಲ್ಲದೆ ಇರ್ಬೋದು, ಆದರೆ ರಾಜಕೀಯ ಅವ್ರಿಗೆ ಹೊಸತಲ್ಲ. ಕ್ಲೀನ್ ಇಮೇಜ್, ಸೌಮ್ಯ ಸ್ವಭಾವದ ವ್ಯಕ್ತಿ, ಯಾರು ತಂಟೆಗೆ ಹೋದವರಲ್ಲ. ತಮ್ಮ ಕೆಲಸ ಆಯಿತು, ತಾವಾಯಿತು. ಹಾಗಾಗಿನೇ ಜನ ಬೆಂಬಲ ಇದೆ. ಜನರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಇದ್ದಾರೆ. ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿತೇವೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಆಮೇಲೆ ಸ್ಥಳೀಯವಾಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಈ ಹಿಂದೆ, ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಅವರು ಮಾಡಿರುವಂಥ ಕೆಲಸಗಳು ಜಿಲ್ಲೆಗೆ, ಕೇಂದ್ರ ಸಚಿವರಾಗಿದ್ದಾಗ ಖರ್ಗೆ ಅವರು ಕೊಟ್ಟಂಥ ಕೊಡುಗೆ, ಇದೆಲ್ಲ ಇಟ್ಕೊಂಡು ಪ್ಲಸ್ ಅಂದ್ಕೊಂಡು ಪ್ರಚಾರಕ್ಕಿಳಿದಿದ್ದಾರೆ.